ಬಿಗ್ ಬಾಸ್ ಸ್ಕ್ರಿಪ್ಟೆಡ್? ನಾನು ಸರ್ ಇದುವರೆಗೂ ಹೆಂಗೆ ಬದುಕಿದ್ದೀನಿ ನನ್ನ ಲೈಫಲ್ಲಿ ಅಂದರೆ ಆ ಮೂಮೆಂಟೇ ಎದ್ದು ಬರ್ತಿದೆ. ಸ್ಕ್ರಿಪ್ಟೆಡ್ ಆಗಿದ್ರೆ ಎಕ್ಸ್ಪೋಸ್ ಮಾಡ್ಬಿಡ್ತಿದ್ದೆ. ನನಗೆ ಆ ಧೈರ್ಯನೂ ಇದೆ. ಆ್ಯಂಡ್ ಇಷ್ಟು ಜನಕ್ಕೆ ಮೋಸ ಮಾಡಿ ನಾನಂತೂ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ. ಐ ವುಡ್ ಹ್ಯಾವ್ ಎಕ್ಸ್ಪೋಸ್ಡ್ ಇಟ್ ಇಫ್ ಇಟ್ ವಾಸ್ ಸ್ಕ್ರಿಪ್ಟೆಡ್. ಡೆಫಿನೆಟ್ಲಿ ಯಾರಿದ್ರೂ ತಲೆ ಕೆಡ್ಸ್ಕೊತಾ ಇರಲಿಲ್ಲ ಸರ್. ಒಂದು ನಾನು ಹೋಗ್ತಾನೆ ಫಿಕ್ಸ್ ಆಗಿ ಹೋಗಿದ್ದೆ. ಅವಾಗ ನಂದು ಆಲ್ರೆಡಿ ನಂದು ಇಷ್ಟು ಅನುಭವ ನನ್ನ ಬೇರೆ ಥರನೇ ವ್ಯಕ್ತಿ ಮಾಡಿತ್ತು. ಒಂದು ಸ್ಪಿರಿಚುವಲ್ ಪರ್ಸ್ಯೂಟ್ ಆಗಿರ್ಬೋದು, ಇದು ಎಲ್ಲ ಥರದ್ದು ನನ್ನೊಂದು ಮೆಂಟಾಲಿಟಿನೇ ಬೇರೆ ಆಗಿತ್ತು. ನಾನು ಹಿಂಗೆ ಪರ್ಸ್ಯೂ ಮಾಡ್ತಿದ್ದೆ, ಅಲ್ಲ ಗುರು ಹೋಗಿ ಆರಾಮಾಗಿ ಓತ್ಲಾ ಹೊಡ್ಕೊಂಡಿದ್ರೆ ಕಾಸು ಕೊಡ್ತಾರ, ಸರ್ವೈವಲ್ ಇಲ್ಲ, ಮನೆ ರೆಂಟು, ಎಲೆಕ್ಟ್ರಿಸಿಟಿ ಬಿಲ್ಲು, ರೇಷನ್, ಏನು DMI ಏನು ಟೆನ್ಷನ್ ಇಲ್ಲ, ಕೂತ್ಕೋ, ಗೇಮ್ಸ್ ಆಡಿಸ್ತಾರೆ, ಆಡು, ಇದ್ರಲ್ಲಿ ಯಾಕೆ ಟೆನ್ಷನ್ ಆಗ್ಬೇಕು? ಕಪ್ ಗೆಲ್ಬೇಕಂದ್ರೆ ಪ್ರೆಷರ್ ಆಗತ್ತೆ, ಬೇಡ, ಇರೋಷ್ಟು ದಿನ ಇರೋಣ. ಸೋಮರಿ ಅನ್ಸಲ್ವಾ? ಅಲ್ಲ, ರಿಯಾಕ್ಟ್ ಮಾಡಿದ್ರೆ ಸಿಚುವೇಶನ್ ರಿಯಾಕ್ಟ್ ಮಾಡೋದು ಅಷ್ಟೇ ಅಲ್ವಾ? ಆರಾಮಾಗಿ ಓತ್ಲಾ ಹೊಡ್ಕೊಂಡಿರೋದು, ಅದಕ್ಕೆ ದುಡ್ಡು ಕೊಡ್ತಾ ಇದಾರೆ. ಇದಕ್ಕಿಂತ ಈಸಿ ವೇ ಇದೆಯಾ? ಇದಕ್ಕಿಂತ ಆರಾಮ್ ಇದೆಯಾ ನಮ್ಮಂತವ್ರಿಗೆ ಅನ್ನೋದು ಫಸ್ಟ್ ಮೈಂಡ್ ಹಾಕೊಂಡೆ. ನಾನು ಹಂಗೆ ಪ್ರೋಗ್ರಾಮ್ ಆದೆ. ನಾನು ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಅದರಿಂದ ಯಾವ್ದು ಸೈಡ್